ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಲಾಗುಗೆ ಸ್ವಾಗತ. ಫೈನಲಿ ಮಹಾರಾಷ್ಟ್ರ ಟ್ರಿಪ್ಪು, ಮಾನ್ಸೂನ್ ಮೆಗಾ ಮಹಾರಾಷ್ಟ್ರ ಫ್ರಮ್ ಜಟಾಯು 4x4 ಅಡ್ವೆಂಚರ್ಸ್ ಆ್ಯಂಡ್ ಬೈಕರ್ಸ್ ಕಡೆಯಿಂದ. ಸೊ ಹೆಂಗೆ ಸ್ಪೀಟಿಗೆ ಹೊಟ್ಟಿದ್ವೋ ಅದೇ ಜಾಗದಿಂದನೇ ಇಲ್ಲೇ ನಾವು ಸ್ಪೀಟಿಗೆ ಹೊಟ್ಟಿದ್ದು ಜಟಾಯಿಂದ. ಈಗ ಹೊಟ್ಟಿದ್ದೀವಿ. ಸೊ ಮೀಟಪ್ ಬಂದು ವಿಧಾನಸೌಧ ಇಟ್ಕೊಂಡಿದ್ದೆ, ಯಾಕಂದರೆ ಎಲ್ಲೆಲ್ಲೋ ಕಾರ್ನರ್ಗಳಿಂದ ಬರೋದು ಬದಲು ವಿಧಾನಸೌಧ ಸೆಂಟ್ರು, ಮತ್ತು ಅದೊಂದು ಏನೋ ಒಂಥರ ವೈಬು. ಏನಕ್ಕೋ ಗೊತ್ತಿಲ್ಲ ವಿಧಾನಸೌಧದಲ್ಲಿ ಏನಕ್ಕೆ ವೈಬು ಅಷ್ಟೊಂದು ಆಗುತ್ತೆ ಅಂತ. ಕೆಲವು ಲಾಸ್ಟ್ ಟೈಮ್ ವಿಧಾನಸೌಧದಿಂದ ಹೊಟ್ಟಿದ್ದಕ್ಕೆ ಗಾಡಿನೇ ಕೆಟ್ಟೋಯ್ತು. ಈ ಸತಿ ಏನಾಗುತ್ತೋ ಗೊತ್ತಿಲ್ಲ. ಆಯ್ ಸರ್, ನಮ್ಮ ಟೀಮ್ ಮೆಂಬರ್ಸು ಜಟಾಯಿಗೆ ನಮ್ಮ ಮುಳ್ಳಿ ಹೆಂಗೆ ಬೆಳಿಗ್ಗೆ ಹೊತ್ತು ಒಳ್ಳೆ ವಿಧಾನಸೌಧ ಕಡೆ ವಾಕಿಂಗ್ ಮಾಡೋರ್ತಾರ ಅವ್ರು ಇವರು. ಯಾಕೆ ಬೈ 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 ಈ ಥರ ಎಲ್ಲ ಬಾಯಿ ಕೂಡ ಎಲ್ಲ ಕಸ ಬಂದ್ಕೊಬಿಡ್ತಾರೆ. ಕಸ ಅಲ್ಲ, ಕಸಬು. ಇವು ಕಸ ಅಲ್ಲ. ಇವ್ರು ಒಂದು ಮಾತು ಕೇಳಿದ್ರೆ ಅವಾಗಲೇ ಏನಂತ ಗೊತ್ತಾ ಸರ್, ಎಷ್ಟನೇ ರೈಡು ಅಂದ್ರೆ ಇದು ಜಟಾಯುದು ಬಂದು 13ನೇ ರೈಡು, 14ನೇ ರೈಡ್ ಕೂರ್ಗೆ ಹಾಕಿದ್ದೀವಿ ಅಂದರೆ ಬರೋದೇ 18ನೇ ತಾರೀಕು, 22ಕ್ಕೆ ರೈಡ್ ಹಾಕೋರೆ ಅಂತ ಫ್ರೆಂಡ್ ಯಾರೋ ಕೇಳಿದ್ರಂತೆ. ನಾವು ಅದಕ್ಕೆ ಏನಂತ ಗೊತ್ತಾ, ನಾವು ಹಂಗೆ ಸರ್ ಫುಲ್ಲು ವರ್ಷ ಪೂರ್ತಿ ಬ್ಯುಸಿ. ಮನೆಗೆ ಏನಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಅಪ್ಪ ಅಮ್ಮಗೆ ನಿನ್ನ ಮಗ ಅಮ್ಮ ನಾನೇ, ನಮ್ಮ ವೈಫ್ಗೆ ನಿನ್ನ ಗಂಡ ನಾನೇ, ನನ್ನ ಮಕ್ಳಿಗೆ ನಾನೇ ಕೊಡೋ ನಿಮ್ಮಪ್ಪ ಅಂತ ತೋರ್ಸೋಕ್ಕೆ. ಇಲ್ಲಾಂದರೆ ಮರ್ತೋಗ್ಬಿಡ್ತಾರೆ. ಇಲ್ಲ ಅಂದರೆ ಅದಕ್ಕೋಸ್ಕರನೇ ಇವರು ಶಾಕ್ ಆಗ್ಬಿಟ್ರು ಕೇಳಿ. ಸೊ ನೋಡಿದ್ದೀರಲ್ಲ ನಮ್ಮದು ಯಾವಾಗಲೂ ಟ್ರಿಪ್ ಇರ್ತದೆ, ಹಂಗೇನಿಲ್ಲ ಮನೇಲೂ ಇರ್ತೀವಿ. ಕೆಲವು ಸಲ ನೀವು ನೋಡಿರ್ತೀರ, ಅದು ಸ್ವಲ್ಪ ಕಡಿಮೆನೇ. ಒಟ್ಟಲ್ಲಿ ಆ 365ದಲ್ಲಿ ಒಂದು 7 ತಿಂಗಳು ಈಚೆ ಇರ್ತೀವಿ. 3 ತಿಂಗಳು ಹೆಂಗೆ ಅಂದರೆ ಆಷಾಢ ಮಾಸ ಥರ. ನಮ್ಮ ಟ್ರಾವೆಲರ್ಸ್ಗೆ ಆಷಾಢ ಮಾಸ ಥರ ಒಂದು 3 ತಿಂಗಳು, ಅದೇನು ಕಂಟಿನ್ಯೂಟಿಗಿರಲ್ಲ, ಸುಮ್ಮನೆ ಹಿಂಗೆ. ವಿಧಾನಸೌಧ ನೋಡಿ ಎಷ್ಟು. ಸೊ ಇವ್ರು ತಾರಲ್ಲಿ ಬರ್ತವ್ರೆ, ಇದೊಂದು ವೆಹಿಕಲ್ ಬರ್ತಾ ಇದೆ ಬ್ರಿಜಾ. ಮತ್ತು ಮೇಯ್ನಾಗಿ ನಾನೇನು ವೆಹಿಕಲ್ ತಂದಿಲ್ಲ ಅಂದರೆ ಯಾವುದೂ ಆಫ್ ರೋಡ್ ಇಲ್ಲ ಒಂದು, ಮತ್ತು ನಮ್ಮ ಗಾಡಿ ಮೈಲೇಜ್ ಬರೋಲ್ಲ. ಆಫ್ ರೋಡ್ ಇದ್ದರೆ ಖಂಡಿತ ತೊಗೊಂಡೋಗ್ತಾ ಇದೆ, ಮೈಲೇಜ್ ಇಲ್ಲ. ಸೊ ಅದಕ್ಕೆ ಬೊಲೆರೋ ಗಾಡಿ ಅಭಿ ತೊಗೊಂಡೋಗ್ತೀವಿ. ಅಭಿ ಗಾಡಿ ತೊಗೊಂಡಾಗಿಂದ ಓಡಿಸಲ್ವಂತೆ, ಅದಕ್ಕೆ ತೆಗಿ ಅಭಿ ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಸೊ ಸೂಪರ್. ಎಲ್ಲ ಈಗ ಕಾಯ್ತಾ ಇದ್ದೀವಿ, ಗೊತ್ತಲ್ಲ ಹೇಳೋದು 4 ಗಂಟೆಗೆ ನಾನು ಹೇಳಿದ್ದು, ಇನ್ನೂ ಯಾರು ಬಂದಿಲ್ಲ. ಸೊ ಟೋಟಲಾಗಿ 5 ಗಾಡಿ ಹೋಗ್ತಾ ಇದ್ದೀವಿ. ಸೊ ಬ್ರೆಜಾ ಬಂದು ದಾವಣಗೆರೆ ರೀಚ್ ಆಗುತ್ತೆ. ಇಲ್ಲಿಂದ 4 ಗಾಡಿ, 2 ತಾರು, 1 ತಾರ್ ಹಾಕ್ಸು ಮತ್ತು 1 ಬೊಲೆರೋ. ಸೊ ನನ್ನ ಜೊತೆಗೆ ತಂದಿಲ್ಲ ಈ ಸತಿ. ಸೊ ಒಂದು ಒಳ್ಳೆ ಮಾನ್ಸೂನ್ ಮಹಾರಾಷ್ಟ್ರನ 6 ವರ್ಷದಿಂದ ಹೋಗ್ತಾ ಇದೆ. ಸೊ 6 ವರ್ಷ ಕಂಟಿನ್ಯೂಸೇ ಮಾಡಿಲ್ಲ, ಅದನ್ನು ಕವರ್ ಮಾಡೋದಕ್ಕೆ 6 ವರ್ಷ ಹೋಗಿದೆ. ಇದು ನನ್ನ 7ನೇ ವರ್ಷ ಜರ್ನಿ. ಸೊ ಆ ಒಂದು ಕ್ಲಬ್ಗೆ ಮುಖಾಂತರ ಎಕ್ಸ್ಪೀರಿಯೆನ್ಸ್ ಮಾಡಿಸೋಕ್ಕೆ ನನ್ನ ಒಂದು ಜರ್ನಿನ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಕ್ಲಬ್ ಮುಖಾಂತರ ಎಕ್ಸ್ಪೀರಿಯೆನ್ಸ್ ಮಾಡಿಸೋಕ್ಕೆ ನಮ್ಮ ಒಂದು ಟೀಮ್ ಹೋಗ್ತಾ ಇದ್ದೀವಿ. ಸೂಪರ್ ಟೀಮು ಫುಲ್ಲು. ಫೈನಲಿ ತಾರ್ ಹಾಕ್ಸು ಬಂತು. ಸೂಪರ್. ನಮಸ್ಕಾರ. ನಿಮಗೆ ಕಾಯ್ತಾ ಇದ್ದು. ನಾನು ಕಾರ್ ಹಿಂಗೆ ಹೋಗ್ಬಿಡಿತ್ತು ನಂದು. ಓಕೆ. ಸೊ ಆಮೆಗುಂಡಿ ರೆಸಾರ್ಟ್ ಅವರು ಇದೊಂದು ತಾರ್ ಹಾಕ್ಸು, ಸತೀಶ್ ಎಲ್ಲ ಅದ್ರಲ್ಲಿ ಬರ್ತಾರೆ. ಈಗ ಓಡೋದೆ ಫೈನಲಿ. ಸೊ ಈಗ ಇಲ್ಲಿಂದ ಈಗ ಓಡೋಣ. ಏನು ಅಂದರೆ ಫಸ್ಟ್ ಸ್ಟಾಪ್ ಬಂದು, ಅಂದರೆ ಫಸ್ಟ್ ಸ್ಟಾಪ್ ಅಲ್ಲ, ಬ್ರೇಕ್ಫಾಸ್ಟ್ ಬಂದು ದಾವಣಗೆರೆ. ನಾವು ಅದು ಆ್ಯಕ್ಚುಲಿ ಇವತ್ತು ಡೇ 1 950 ಕಿಲೋಮೀಟ್ರ್ ರೀಚ್ ಆಗಲೇಬೇಕು. ಸೊ ಎಲ್ಲರೂ ಫುಲ್ಲು ಪ್ರೋ ರೈಡರ್ ಆಗಿರ್ಬೇಕು ಇವತ್ತು. ಸೊ ಮತ್ತು ಆಗಿಲ್ಲ ಅಂದರೆ ಯಾರಾದ್ರೂ ಕೇಳಿ ಶೇರ್ ಮಾಡ್ಕೊಂಡು ಓಡಿಸೋಣ. ಒಂದು 100 ಕಿಲೋಮೀಟ್ರ್ ಒಂದು ಸ್ಟಾಪ್ ಹಾಕೋಣ, ಒಂದು ಜಸ್ಟ್ ನೀರು ಇಲ್ಲ ಕಾಫಿ ಗಿಫಿ. ಆಮೇಲೆ ಬ್ರೇಕ್ಫಾಸ್ಟ್ ಬಂದು ದಾವಣಗೆರೆಯಲ್ಲಿ ಇನ್ನೂ 3 ಪ್ಲಸ್ ಹುಬ್ಳಿಲಿ ಒಬ್ಬರು, ಮತ್ತು ಇದರಿಂದ ಮಹಾರಾಷ್ಟ್ರಲ್ಲಿ ಒಬ್ಬರು ಜಾಯ್ನ್ ಆಗ್ತಾರೆ, ಅವ್ರು ಕೂಡ ಅವ್ರು ಬರ್ತಾರೆ. ಸೊ ಇವಾಗ ಡೈರೆಕ್ಟು ನಾವು ಓಡೋಣ. ನಾವು ವಾಕಿ ಟಾಕಿಲಿ ಎಲ್ಲ ಕಮ್ಯುನಿಕೇಟ್ ಮಾಡ್ಕೊಂಡು ಹೋಗೋಣ. ಚಾನಲ್ 2 ಇದೆ, ಆಲ್ರೆಡಿ ಕೊಟ್ಟಿದ್ದೀನಿ, ನಿಮ್ಮ ಕಾರ್ಗೂ ಕೊಟ್ಟಿದ್ದೀನಿ. ಎಲ್ಲರಿಗೂ ಗೊತ್ತಲ್ಲ ವಾಕಿ ಟಾಕಿ ಯೂಸ್ ಮಾಡೋಕ್ಕೆ. ನಿದ್ದೆ ಬಂತು ಏನಿಲ್ಲ, ಸೈಡ್ಗೆ ಹಾಕಿ ಒಂದು 15 ಮಿನಿಟ್ಸ್ ಪವರ್ ನ್ಯಾಪ್ ತಗೊಳ್ಳಿ, ಆಮೇಲೆ ಮೂವ್ ಆಗೋಣ. ಮತ್ತೆ ನಾನು ಲೊಕೇಶನ್ ಕಳಿಸ್ತೀನಿ ಇವತ್ತಿನ, ಎಲ್ಲಿ ಮಲ್ಸೇಜ್ ಘಾಟ್ 900 ಕಿಲೋಮೀಟ್ರ್ ಏನು ಸ್ಟೇ ಮಾಡ್ತೀವೋ ಆ ಲೊಕೇಶನ್ ಕಳಿಸ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲೇ. ಸೊ ನಮಗೆ ಲೀಡ್ಗೆ ಅಂತ ಕಾಯೋದೇನಿಲ್ಲ, ಆದಷ್ಟು ನೀವು ಮುಂದೆ ಆದರೂ ಹೋಗಿ, ಇಲ್ಲ ನೀವು ಹಿಂದೆ ಆದರೂ ಬನ್ನಿ, ಆರಾಮಾಗಿ ಬನ್ನಿ, ರೆಸ್ಟ್ ತೊಗೊಂಡೇ ಬೇಕಾದ್ರೆ ಬನ್ನಿ. ಬಟ್ ಆದರೆ ಇವತ್ತು ಕವರ್ ಮಾಡೋಕ್ಕಲ್ಲ, ನಾಳೆಯಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕಿಂಗ್. ಯಾಕಂದರೆ ನಾವು ಏನಕ್ಕೆ 950 ಕಿಲೋಮೀಟ್ರ್ ಫಸ್ಟ್ ಡೇನ ಮಾಡಿದ್ವಿ ಅಂದರೆ, 1 ಡೇ ಹೋಗಿ ಸ್ಕಿಪ್ ಮಾಡಿ ಈಗ ಆಯ್ತಾಗಿ ಮಾಡಿದ್ರೆ ಡೇಸ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ದಿವಸ ಹೆಂಗೋ ಇರ್ತೀವಲ್ಲ ಎಲ್ಲರೂ, ಸೊ ನಾವು ಯಾವಾಗ ಹಂಗೆ ಮಾಡ್ತಾ ಇದ್ದು. ಇವತ್ತಿನ ದಿನ ಎಲ್ಲ ಫುಲ್ ಜರ್ನಿನೇ, ಫುಲ್ ಜರ್ನಿ ಇವತ್ತು. ಜಸ್ಟ್ ಹೋಗೋದು ಪುಣೆ ಮೇಲೆ ಹೋಗ್ತೀವಿ. ಪುಣೆಗೆ ತನಕ ಒಳ್ಳೆ ರೋಡ್ ಇದು, ಸೂಪರ್ ಹೋಗ್ಬೋದು. ಅಲ್ಲಿಂದ ಮಲ್ಸೇಜ್ ಘಾಟಿಗೆ 120 ಕಿಲೋಮೀಟ್ರ್ ಒಳ್ಳೆ ಜರ್ನಿ ಇರುತ್ತೆ. ಬನ್ನಿ. ಆಮೇಲೆ ಮೆಸೇಜ್ ಕೊಡಿ ಇನ್ನೊಂದು, ನಾವು ಲೈನ್ ಹಿಂದೆ ಮುಂದೆ. ಬ್ಯಾಂಗ್ಳೂರಿಂದ ಬಿಟ್ಟು 8 ಕಾಲ ಆಯಿತು. ಸೊ ಇಲ್ಲೇ ದಾವಣಗೆರೆ ಸ್ಟಾಪ್ ಅಂದ್ಕೊಂಡು, ಬಟ್
ಇಲ್ಲ ಚಿತ್ರದುರ್ಗಲ್ಲೇ ಟೈಮ್ ಆಯಿತು, ಹೊಟ್ಟೆ ಹಸ್ವು ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ಟಾಪ್ ಹಾಕಿ ನಿಲ್ಸಿದ್ದೀವಿ. ಇಲ್ಲ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ. ಮಾಡಲಿ ಇವ್ರು ನೋಡಿ ಚಂದ್ರವರು ಗಾಳಿ ಓಡಾಡ್ತಾ ಇರ್ತಾರೆ ಹೊಸಪೇಟೆ ಟು ಬಳ್ಳಾರಿ. ಅದೇ ನೋಡಿ ನಮ್ಮನ್ನ 150 ಕಿಲೋಮೀಟ್ರ್ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಹುಬ್ಳಿಗೆ. ಅದು ನೋಡಿ ಇದು ಹುಬ್ಳಿ ಜಂಕ್ಷನ್ನು. ನಾವು ಹಂಗೆ ಮಿಷನ್ ಮಾಡ್ಸೋಣ ನಿಲ್ಲಿಸ್ತು, ಹಿಂದೆ ಬಂದರು ಹಂಗೆ. 150 ಕಿಲೋಮೀಟ್ರು ಅಲ್ಲ, 150 ಕಿಲೋಮೀಟ್ರು ಜಸ್ಟ್ ಸುಮ್ಮನೆ ಮೀಟ್ ಮಾಡ್ಕೊಂಡು ಹೋಗಕ್ಕೆ. ಜಾಲಿ ನೀವು. ಸ್ಟಿಕ್ಕರ್ ಕೊಡ್ತೀನಿ ತಳಿ ಜಟಾದು. ಇಲ್ಲ ಬೇಡ. ಬೆಳಗಾಂ ರೀಚ್ ಆಗಿದ್ದೀವಿ 1:15ಗೆ. ಇನ್ನು ಜರ್ನಿ ತುಂಬ ಇದೆ, ಹೋಗ್ತಾ ಇದ್ದೀವಿ ನಾವು. ಕಲ್ಯಾಣ ನಾನು ಸ್ವಲ್ಪ ಕೊಲಾರ ಓಡಿಸಿದೆ, ಆಮೇಲೆ ಅಲ್ಲಿ ಸಿಕ್ಕಾಗಿದ್ವಿ. 400 ಕಿಲೋಮೀಟ್ರು ಹುಬ್ಳಿ ತನಕ ಓಡಿಸ್ಕೊಂಡ್ಬಂದೆ. ಬೆಳಗಾಂ ರೀಚ್. ಬೆಳಗಾಮಲ್ಲಿ ಊಟ ಮಾಡಿ ಕಂಟಿನ್ಯೂ. ಇವಪ್ಪ ಪೂನೆಗೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ಕು. ಇನ್ನೂ ಟೈಮ್ ಎಷ್ಟು? 9:08 ನಮ್ಮ ಸ್ಟೇಗೆ ಇನ್ನೂ 100 ಕಿಲೋಮೀಟ್ರ್ ಇದೆ. ಅದು ಏನು 100 ಕಿಲೋಮೀಟ್ರ್ ಅನ್ನೋದಕ್ಕಿಂತ 2.5 ಅವರ್ 3 ಅವರ್ ಇದೆ. ಈ ಪೂನೆಗೆ ಬಂದುಬಿಟ್ರೆ ಚಕ್ರವ್ಯೂಹ ಇದ್ದಂಗೆ ಪಾಸ್ ಆಗ್ತಾನೇ ಇರುತ್ತೆ. ಸಖತ್. ಯಾಕಂದರೆ ದೊಡ್ಡೂರು ಟ್ರಾಫಿಕ್ ಏರಿಯಾ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲರೂ ಫಸ್ಟ್ ಊಟ ಮಾಡಿ ಇಸ್ಕೊಳ್ತೀರಾ, ಕಂಟಿನ್ಯೂ ಮಾಡೋಣ ಅನಿಸ್ತೈತೆ. ಅಂತೂ ಇಂತೂ ಪುಣೆ ಟ್ರಾಫಿಕ್ನ ಮುಗಿಸ್ಕೊಂಡು 10:30ಗೆ ಬಂದು ಹೋಟ್ಲಿಗೆ. ಇನ್ನೇನು ಇನ್ನು 60 ಕಿಲೋಮೀಟ್ರ್ ಇದೆ ಅಷ್ಟೇಗೆ. ಸ್ವಲ್ಪ ಇರಬೇಕಿತ್ತು. ಎಲ್ಲ ಊಟ ಮಾಡ್ತವ್ರೆ. ಒಳ್ಳೆ ನಾನ್ ವೆಜ್ ಊಟ ಸಖತ್ತಾಗಿದೆ. ಊಟ ಮಾತ್ರ ಸೂಪರಾಗಿರುತ್ತೆ. ನಾವು ಆಲ್ರೆಡಿ ಆಯಿತು, ಅಲ್ಲೊಂದು ಬ್ಯಾಚ್ ಊಟ ಮಾಡ್ತಾಯಿದೆ. ಇವತ್ತೇನು ಅಂದರೆ ಬೆಂಗಳೂರಿಂದ ಜಸ್ಟ್ ಜರ್ನಿ 950 ಕಿಲೋಮೀಟ್ರ್ ಜರ್ನಿ ಅಷ್ಟೇ. ನಾಳೆಯಿಂದ ಇರೋದು ನಮ್ಮದು ಅಡ್ವೆಂಚರು ಮತ್ತು ಎಕ್ಸ್ಪ್ಲೋರ್ ಎಲ್ಲ. ಇವತ್ತು ಜಸ್ಟ್ 950 ಕಿಲೋಮೀಟ್ರ್ ಓಡಿಸಿ ರೆಸ್ಟ್ ಅಷ್ಟೇ. ಊಟ ಮಾಡಿ ಸೋಂಪು ಹಾಕ್ಕೊಂಡಿದ್ದೀವಿ. ನಾಳೆಯಿಂದ ನಮ್ದು ಅಡ್ವೆಂಚರ್ ವಾಚ್ ಮಾಡಿ ಸಿಗೋಣ.